ಬೆಂಗಳೂರಿನ ಪೊಲೀಸರು ಎಷ್ಟೇ ಅಲರ್ಟ್ ಆಗಿ ಕೆಲಸ ಮಾಡಿದರೂ ಕೂಡ ಈ ಗಾಂಜಾ ಅಥವಾ ಡ್ರಗ್ಸ್ ಘಾಟು ಮಾತ್ರ ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಬೆಂಗಳೂರಿನಲ್ಲಿ ಡ್ರಗ್ಸ್ ಪಾರ್ಟಿಗಳು ಕೂಡ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಹದಿಹರೆಯದವರ ಡ್ರಗ್ ಪಾರ್ಟಿ ನಡೀತಾ ಎಂಬಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಪ್ರತಿಷ್ಠಿತ ಕಾಲೇಜಿನ ಯುವಕ ಯುವತಿಯರು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪೀಣ್ಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾದರೂ FIR ಮಾಡಿಕೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಪೀಣ್ಯ ಠಾಣಾ ವ್ಯಾಪ್ತಿಯ ಅಮರಾವತಿ ಬಡಾವಣೆಯ ಫ್ಲಾಟ್ನಲ್ಲಿ ಯುವಕ ಯುವತಿಯರಿಂದ ಲೇಟ್ ನೈಟ್ ಪಾರ್ಟಿ ನಡೆದಿದೆ. ಕಳೆದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ದಿನ ನಡೆದಂತಹ ಪಾರ್ಟಿಯ ವಿಡಿಯೋ ವೈರಲ್ ಆಗಿದೆ. ಚಿಲ್ಲಂನಲ್ಲಿ ಗಾಂಜಾ ಹೊಡೆಯುವ ವಿಡಿಯೋ ಫೋಟೋ ಇದ್ರೂ ಕೂಡ ಕೇಸ್ ಮಾತ್ರ ದಾಖಲಾಗಿಲ್ಲ. ಜನವರಿ 12ರಂದು ಈ ಕುರಿತು ಪೀಣ್ಯ ಠಾಣೆಯಲ್ಲಿ ಮೋಜು ಮಸ್ತಿಯ ವಿಡಿಯೋಗಳಿವೆ, ಕ್ರಮ ಕೈಗೊಳ್ಳುವಂತೆ ದೂರು ಸಲ್ಲಿಕೆಯಾಗಿದೆ. ದೂರನ್ನು ಸ್ವೀಕರಿಸಿ ಪಿಟಿಷನ್ ಮಾಡಿಕೊಂಡು ಪೊಲೀಸರು ಸುಮ್ಮನಾಗಿದ್ದಾರೆ. ಇದರ ಬಗ್ಗೆ ಸಹಜವಾಗಿಯೇ ಅನುಮಾನ ಈಗ ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಹೀಗೆ ಪೊಲೀಸರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆಯಾಗಿದೆ.